ಸೊ ಇವತ್ತಿನ ಸ್ಪೆಷಲ್ ಏನಂದರೆ ನಾನು ಓಡಿಸ್ತಾ ಇರೋ ಗಾಡಿ ಥಾರ್. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಸೊ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎಕ್ಸ್ಪ್ಲೋರರ್. ಸೊ ನಾನು ವೀಕೆಂಡ್ ರೈಡಲ್ಲಿ ಸೊ ಬೇಸಿಕಲಿ ನಾನು ಯೂಸ್ ಮಾಡಿದ ಕಾರು ಇದೆ, ಥಾರ್ ಡೀಸೆಲ್ ಟಾಪ್ ಎಂಡ್ ಮಾಡಲು. ಸೊ ಇದು ಬೇಸಿಕ್ಲಿ 2023 ಮಾಡಲು. ಸೊ ನೀವು ನೋಡಿದ್ರೆ ಇದರ ವೀಲ್ ಬೇಸ್ ಆಲ್ಮೋಸ್ಟ್ R18 ಅನಿಸುತ್ತೆ ನೋಡಿ. R18 ಅಂದರೆ 18 ಇಂಚಸ್ ಬರುತ್ತೆ. ಸೊ 18 ಇಂಚಸ್ಸು. ಆಮೇಲೆ ಇದರ ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ 57 ಲೀಟರ್ಸ್ ಇರುತ್ತೆ ಅನಿಸುತ್ತೆ. ಸೊ ಇದು 2023 ಇರೋದ್ರಿಂದ ಏನಂತಾರೆ, ಇದು 3 ಡೋರ್ ಮಾಡಲು. ಬನ್ನಿ ಇವಾಗ ಓಪನ್ ಮಾಡಿ ನೋಡೋಣ. ಅಂದರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಆಲ್ಮೋಸ್ಟು 226 mm, ಮೇ ಬಿ ಸಮ್ 8 to 9 ಇಂಚಸ್ ಇದೆ. ಸೊ ಇದು ಈ ಗಾಡಿನ ಕಂಪ್ಲೀಟ್ ಇಂಟೀರಿಯರು. ಈ ಇಂಟೀರಿಯರಲ್ಲಿ ನಮಗೆ ಇಲ್ಲಿ ಈ ಸೈಡಲ್ಲಿ ಒಂದು ಕಡೆ ಹಿಡ್ಕೊಳ್ಳೋಕೆ ಕೊಟ್ಟಿದ್ದಾನೆ ಹ್ಯಾಂಡಲ್ ಬಾರ್ಸು. ಇಲ್ಲೊಂದು ಕೊಟ್ಟಿದ್ದಾನೆ. ಸೊ ಅಲ್ಲೊಂದಿದೆ. ಡ್ರೈವರ್ ಸೀಟ್ಸ್ ಎಲ್ಲ ಫುಲ್ಲಿ ಕಂಪ್ಲೀಟ್ಲಿ ಲೆದರ್ ಫಿನಿಶ್ ಬರುತ್ತೆ ವಿತ್ ಥಾರ್ ಬ್ಯಾಜಿಂಗ್ ಬರುತ್ತೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಥಾರ್ ಬ್ಯಾಜಿಂಗ್ ಬರುತ್ತೆ. ತುಂಬ ಇದು ಲೆದರ್ ಅಲ್ಲ, ಅದಕ್ಕೆ ಹೀಟ್ ಆಗುತ್ತಂತ ಇವರು ಕಾಟನ್ ಶರ್ಟ್ಸ್ ಹಾಕಿದ್ದಾರೆ. ಸೊ ಒಳಗಡೆ ಹೋಗೋಣ. ಸೊ ಈ ಗಾಡಿ ಕಂಪ್ಲೀಟ್ಲಿ ಒಂದು 2000 cc ಇರುತ್ತೆ. 2000 cc. ಮತ್ತು ಒಳಗಡೆ ಹೋದರೆ ಕೂತ್ಕೊಂಡ್ರೆ ಗಾಡಿ ಈ ಲೆವೆಲ್ ಇದೆ ನೋಡಿ. ಸೊ ಇದು ನಮ್ಮ ಡ್ರೈವರ್ ಸೀಟು, ನಾನು ಕೂತಿರೋ ಡ್ರೈವರ್ ಸೀಟು. ಮತ್ತು ಹಿಂದೆ ಲೆಗ್ ರೂಮ್ಸ್ ಎಲ್ಲ ಇದೆ ಚೆನ್ನಾಗಿ, ಅಷ್ಟೊಂದೇನು ಮೋಸ ಇಲ್ಲ ನೋಡಿ. ನಾನು ಫುಲ್ ಕಂಪ್ಲೀಟಾಗಿ ಹಿಂದೆ ಹಾಕೋತೀನಿ. ಹಿಂದೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಲೆಗ್ ರೂಮ್ ಇಟ್ ಈಸ್ ಮ್ಯಾನೇಜಬಲ್ ಅಂತ ಹೇಳ್ಬೋದು. ಬಟ್ ತುಂಬ ದಪ್ಪ ಇದ್ದರೆ ಕಷ್ಟ ಆಗುತ್ತೆ, ಅದೊಂದು. ಮತ್ತು ಇದು ನಾನು ಇದು ಓಡಿಸಿದ್ದು ಈ ವೀಕೆಂಡಲ್ಲಿ ಓಡಿಸಿರೋ ಗಾಡಿ. ಇದು ಏನಂದರೆ, ಇದು ಟಾಪ್ ಎಂಡ್ ಮಾಡಲಲ್ಲಿ ಆಟೋ ಟ್ರಾನ್ಸ್ಮಿಷನು. ಅದರಲ್ಲಿ ಇಲ್ಲಿ ನಿಮಗೇನೆಂದರೆ 4x4 ಆನ್ ಮಾಡ್ಕೊಳ್ಳೋಕ್ಕೆ ಇದು ಸಪ್ರೇಟ್ ಗೇರ್ ಲಿವರ್ ಕೊಟ್ಟಿದ್ದಾನೆ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಬೇಸಿಕ್ಲಿ ಇಲ್ಲಿ ಈ ಕಡೆ ರೈಟ್ ಸೈಡ್ ಆಫ್ ದಿ ಡ್ಯಾಶ್ ಬೋರ್ಡಲ್ಲಿ ನೀವು ನೋಡ್ಬೋದು, ಇಲ್ಲಿ ಲೈಟ್ ಅಡ್ಜಸ್ಟ್ ಮಾಡೋಕ್ಕೆ, ಮತ್ತು ಹಿಲ್ ಅಸಿಸ್ಟು, ಹೋಮು. ಇವಾಗ ಗಾಡಿನ ಕೀ ಹಾಕ್ಬಿಟ್ಟು ಆನ್ ಮಾಡಿ ನೋಡ್ತೀನಿ. ಸೊ ಏನಾಯಿತು? ಸೊ ಕೀ ಇನ್ಸೈಡ್ ಅಂತ ಇತ್ತು. ಸೊ ಇವಾಗ ಆನ್ ಮಾಡ್ತಾಯಿದ್ದೀನಿ. ಪಾರ್ಕಿಂಗಲ್ಲಿದೆ. ಸೊ ರೈಸ್. ಸೊ ವೇರ್ ಯುವರ್ ಸೀಟ್ ಬೆಲ್ಟ್. ಸೊ ಇಲ್ಲಿ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಹೋದರೆ ಇಲ್ಲಿ ನೀವು ನೋಡ್ಬೋದು, ಆ್ಯಂಡ್ರಾಯ್ಡ್ ಆಟೋ ಇದೆ, ಆ್ಯಪಲ್ ಕಾರ್ಪ್ಲೇ ಇದೆ, ಮತ್ತು ಇದರಲ್ಲಿ ಅಡ್ವೆಂಚರ್ ಸ್ಟ್ಯಾಟಿಕ್ಸ್ ಅಂತಿದೆ. ಅಡ್ವೆಂಚರ್ ಸ್ಟ್ಯಾಟಿಕ್ಸಲ್ಲಿ ಲೈಕ್ ಆನ್ ರೋಡಲ್ಲಿ ನಿಮಗೆ ನೋಡ್ಕೋಬೋದು. ಇಟ್ ಶೋಸ್ ದಿ ಕಂಪ್ಲೀಟ್ ನ್ಯಾವಿಗೇಷನ್ನು ನಾರ್ತ್ ಈಸ್ಟು, ಇಲ್ಲಾಂದರೆ ಟಾರ್ಕ್ ಎಷ್ಟು ಬರುತ್ತೆ, ಮತ್ತು ನಾವು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಅದ್ರ ಜೊತೆ ಇಲ್ಲಿ G ಫೋರ್ಸ್ ಅಂತ ಇದೆ ನೋಡಿ.
ಲೆಫ್ಟ್ ಸೈಡು ರೈಟ್ ಸೈಡೆಲ್ಲ ಇದು ಟೈರ್ ಪ್ರೆಷರ್ಸ್ ಅಂತ ತೋರಿಸುತ್ತೆ. ಮತ್ತು ಇದು ಆಫ್ ರೋಡಿಂಗಲ್ಲಿ ಇವಾಗ ನಾವು ಫೋರ್ ವೀಲ್ ಡ್ರೈವ್ ಆನ್ ಮಾಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಇಟ್ ವಿಲ್ ಶೋ ದಿ ಕಂಟ್ರೋಲ್ ಆಫ್ ದಿ ವೆಹಿಕಲ್, ಯಾವ ಥರ ಇದೆ ಏನು ಕತೆ, ಮತ್ತು ಎಷ್ಟು ಡಿಗ್ರೀಸಲ್ಲಿ ಓಡ್ತಾ ಇದೆ, ಲೆಫ್ಟಲ್ಲಿ ಜಾಸ್ತಿ ಇದೆಯೋ ರೈಟಲ್ಲಿ ಜಾಸ್ತಿ ಇದೆಯೋ. ಸೊ ಆ ಬೇಸಿಸಲ್ಲಿ ಇದು ಇದೆ. ಅಷ್ಟೇ ಅನಿಸುತ್ತೆ. ಲೈಕ್ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಈಗ ನೋಡಿದ್ರೆ ಸೆಟ್ಟಿಂಗ್ಸ್ ಹೋದರೆ ನಿಮಗೆ ಡಿಸ್ಪ್ಲೇ ಬ್ರೈಟ್ನೆಸ್ಸು, ಸೌಂಡು, ಮತ್ತು ಕನೆಕ್ಟಿವಿಟಿ ಬ್ಲೂಟೂತ್ ಇದೆ. ಸೊ ಡೈರೆಕ್ಟ್ಲಿ ನಿಮ್ಮ ಸಿಸ್ಟಮ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನೇನು ಸೀಟಿಂಗ್ ಎಲ್ಲ ಕಂಪ್ಲೀಟ್ಲಿ ಇಲ್ಲ. ಒಳ್ಳೆ ಡ್ರೈವ್ ಮಾತ್ರ. ಆಲ್ಮೋಸ್ಟ್ ನಾನು ಓಡಿಸಿದ್ದು ಬೆಂಗಳೂರಿಂದ ಅಹೋಬಿಲಮ್ ಒಂದು 200 to 300 ಕಿಲೋಮೀಟರ್ಸ್ ಓಡಿಸಿರ್ತೀನಿ. ಸೂಪರಾಗಿದೆ ಗಾಡಿ ಅಂತೂ. ಸೊ ಇದು ಇವಾಗ ಆಲ್ಮೋಸ್ಟ್ ಮೂವ್ ಆಗ್ತಾಯಿದೆ. ನಮ್ಮ ಅಂಕಲ್ದು ಗಾಡಿ ಇದು. ಅದು ಮೂವ್ ಆಗಿ ಅವರು ರಾಕ್ಸ್ ತೊಗೋತಾ ಇದ್ದಾರೆ. ಸೊ ಅದು ಬಂದಮೇಲೆ ಅದನ್ನು ರಿವ್ಯೂ ಮಾಡ್ತೀನಿ. ಇದು ಇಲ್ಲಿ ಜಸ್ಟ್ ಜನರಲಿ ಕ್ಯಾಮ್ರಾಸು ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ಇದು ರೂಫ್ ಟಾಪ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೈಬರ್ ಮೆಟೀರಿಯಲ್ ಇದೆ. ಮತ್ತು ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾನೆ. ಇದು ಲೈಟು. ಇಲ್ಲಿ ಆ್ಯಕ್ಚುಲಿ ಆರ್ಮ್ ರೆಸ್ಟ್ ಇಲ್ಲ. ಇದರಲ್ಲಿ ಆರ್ಮ್ ರೆಸ್ಟ್ ಇಲ್ಲ. ಸೊ ಅದರಲ್ಲಿ ಆರ್ಮ್ ರೆಸ್ಟ್ ಹೊಸ ಗಾಡಿಯಲ್ಲಿ ಆರ್ಮ್ ರೆಸ್ಟ್ ಬರುತ್ತೆ. ಗ್ಲೋ ಬಾಕ್ಸು ನಿಮಗೆ ಗೊತ್ತಿರೋ ಅಷ್ಟೊಂದೇನು ದೊಡ್ಡದಿಲ್ಲ. ಇಲ್ಲೊಂದು ಹೋಲ್ಡ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾನೆ ಆಫ್ ರೋಡ್ ಎಲ್ಲ ಹೋದರೆ. ಸೊ ಇದು ಮೋಸ್ಟ್ಲಿ ಎಕ್ಸ್ಟ್ರಾ ಹಾಕ್ಕೊಂಡಿರೋದು ಅನಿಸುತ್ತೆ ಇದು ಈ ಪರ್ಟಿಕ್ಯುಲರ್ ಥಿಂಗ್. ಇದು ಮತ್ತು ಆ ಕಡೆ ಇರೋದು ಎಕ್ಸ್ಟ್ರಾ ಹಾಕ್ಕೊಂಡು ಹೋಗಿರೋದು. ಸೊ ಇದು ಅಲ್ಲಿ ಮಿರರ್ ಕೊಟ್ಟಿದ್ದೇನೆ, ವ್ಯಾನಿಟಿ ಮಿರರು ಇಲ್ಲಿಲ್ಲ. ಸೊ ಅಷ್ಟೇ ಈ ಕಾರಿನ ರಿವ್ಯೂ. ಯಾರ್ಯಾರಿಗೆ ಈ ವಿಡಿಯೋ ನೋಡಿದರೋ ಕಂಪ್ಲೀಟ್ ವಿಡಿಯೋನ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಆಮ್ ಯುವರ್ ಎಕ್ಸ್ಪ್ಲೋರರ್. ಟಾಟಾ ಆ್ಯಂಡ್ ಬಾಯ್ ಬಾಯ್.